ಯಾವಾಗ ನಾವು ಈಗ ನೋಡಿ ಸಂಜೆ ಹೊತ್ತು ಎಲ್ಲರೂ ನಾವು ಮಹಿಳೆಯರು ಧಾರಾವಾಹಿಯಲ್ಲಿ ಎಷ್ಟು ಬ್ಯುಸಿ ಆಗಿದ್ದೇವೆ ಕೇಳಿದ್ರೆ, ರಾಮಾಚಾರಿ ಮತ್ತೆ ಭಾಗ್ಯವತಿ ಎಲ್ಲ ಯಾರೋ ಇದ್ದಾರೆ, ಅವ್ರದ್ದೆಲ್ಲ ತಲೆಬಿಸಿ ನಮ್ಗೆ ಎಷ್ಟಾಗಿದೆ ಕೇಳಿದ್ರೆ, ಗಂಡ ಇವತ್ತು ಮನೆಗೆ ಸಂಜೆ ಹೊತ್ತು ಬಹಳ ಇಡೀ ದಿನ ಕೆಲಸ ಮಾಡಿ ಬಂದಾಗ ಅವನಿಗೊಂದು ಲೋಟ ನೀರು ಬೇಕಾ ಕೇಳೋದಕ್ಕಿಂತ ಮಂಡೆ ವೆಚ್ಚ ನಮಗೆ ಸೀರಿಯಲ್ನವರದ್ದು. ಬಹಳ ಮಂಡೆ ವೆಚ್ಚ ಇದೆ ನಮಗೆ. ಮೊನ್ನೆ ಸತ್ತದ್ದು ಕೃಷ್ಣನೋ ರಾಮನೋ, ಆ ರಾಮಾಚಾರ್ಯಲ್ಲಿ ಯಾರು ಸತ್ತಿದ್ದಾನೆ ಅನ್ನುವ ಮಂಡೆ ವೆಚ್ಚಕ್ಕಿಂತ ಇವತ್ತು ಮನೆಯಲ್ಲಿ ಏನಾಗ್ತಿದೆ ಅನ್ನುವತ್ತ ನಾವು ಚಿಂತನೆಯನ್ನ ಯಾರು ಹರಿಸ್ತಾ ಇಲ್ಲ. ಒಬ್ಬ ಗಂಡಸು ಮನೆಯಿಂದ ಬೆಳಿಗ್ಗೆ ಹೊರಗೆ ನಡೆದ ಅಂದ್ರೆ ಅವನಿಗೊಂದು ನಂಬಿಕೆ ಇದೆ. ಅದ್ ಯಾರು ಹೇಳಿ? ಹೆಣ್ಮಕ್ಳು. ಆತ ಏನ್ ಅನ್ಕೊಳ್ತಾನೆ ಅಂದ್ರೆ, ನಾನು ಈ ಮನೆಯನ್ನ ಬಿಟ್ಟು ಹೊರಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಮನೆಯನ್ನ ನನ್ನ ಮಕ್ಕಳನ್ನ ಯಾರಾದ್ರೂ ಜವಾಬ್ದಾರಿಯುತವಾಗಿ ನಡೆಸ್ತಾರೆ ಅಂತ ಇದ್ರೆ ಅದ್ ನನ್ನ ಹೆಂಡತಿ ಅಂತ ಒಬ್ಬ ನಂಬಿಕೆಯಿಂದ ಒಂದು ಗಂಡಸ್ ಹೊರಗೆ ಹೋಗ್ತಾನೆ ಅಂದ್ರೆ ಆ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಆ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಸಮಾಜ ಹೇಗಿದೆ ನೀವೇ ಯೋಚನೆ ಮಾಡಿ. ಮಕ್ಕಳಿಗೆ ಹೀಗೆ ಟೈಯನ್ನ ಕಟ್ಟಿ ಬಿದ್ದು ಬೆಳಿಗ್ಗೆ ನಮ್ಮ ಮನೆಯ ಮುಂದೆ ಬರುವ ಸ್ಕೂಲ್ ಬಸ್ಸಿಗೆ ಮಕ್ಕಳನ್ನ ದೂಡಿ ಅವರನ್ನ ಶಾಲೆ ಕಳಿಸಿ, ಅದು ಬದಿಮನೆಯವಳು ಕೊಡುವ ಡೊನೇಷನ್ಗಿಂತ ಬಹಳ ದೊಡ್ಡ ಸ್ಕೂಲೇ ಆಗ್ಬೇಕು ನಮಗೆ. ಅದಕ್ಕೆ ಧರ್ಮಸ್ಥಳದಲ್ಲಿ ಸಾಲ ತೆಗೆದ್ರು ಪರವಾಗಿಲ್ಲ, ನಮಗೆ ದೊಡ್ಡ ಶಾಲೆಯಲ್ಲಿ ಕಳಿಸ್ಬೇಕು ಮಕ್ಕಳನ್ನ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂದ್ರೆ ನನ್ನ ಮಗ ಸೂಪರ್ ಸ್ಟಾರ್ ವನ್ನ ಹೆತ್ತವರೇ ಜಾಸ್ತಿ ಆಗಿದ್ದಾರೆ. ಇವತ್ತು ನಮಗೆ ಮಹಾಭಾರತದಲ್ಲಿ ಬರುವ ಭೀಮನಿಗಿಂತ ಛೋಟಾ ಭೀಮ್ ಬಹಳ ಬೇಗ ನಮ್ಮ ಮಕ್ಕಳಿಗೆ ಗೊತ್ತಿದೆ ಅಲ್ವಾ? ಪರಿಸ್ಥಿತಿ ಇವತ್ತು ಅಲ್ಲಿ ತನಕ ಬಂದು ನಿಂತಿದೆ. ನಾವು ಟಿವಿ ಒಳಗೆ ಹೋಗಿದ್ದೇವೆ, ಮಕ್ಕಳನ್ನು ಟಿವಿ ಒಳಗೆ ಹಾಕಿ ಬಿಟ್ಟಿದ್ದೇವೆ. ಎಲ್ಲಿವರೆಗೆ ಅಂದ್ರೆ, ಸ್ವಲ್ಪ ಹಿಂದೆ ಹೋದ್ರೆ ನಮ್ಮ ತಾಯಂದ್ರು ನಮ್ಗೆ ಬೈತಾ ಇದ್ರು, ಎಷ್ಟು ಮೊಬೈಲ್ ಒತ್ತಿ ಮಾರೆ, ತೆಗ್ದ ಇಂದಿಕ್ಕೆಲ್ವಾಡ್ಲ ಅಂತ, ತೆಗ್ದ ನಾನು ಬಿಸಾಡ್ತೇನೆ ಅಂತ. ಈಗ ಬಿಸಾಡ್ಲಿಕ್ಕೆ ಜನ ಇಲ್ಲ. ಅಮ್ಮನೂ ಮೊಬೈಲ್ ಓರಿಸ್ತಾರೆ, ಅಪ್ಪನೂ ಮೊಬೈಲ್ ಓರಿಸ್ತಾರೆ, ಅತ್ತೆನೂ ಮೊಬೈಲ್ ಓರಿಸ್ತಾರೆ, ಮಾವನೂ ಮೊಬೈಲ್ ಓರಿಸ್ತಾರೆ. ಮೊಬೈಲನ್ನ ತೆಗ್ದಿಡ್ಲಿಕ್ಕೆ ಜನ ಇಲ್ಲ ನಮ್ಮ ಹತ್ರ. ಅಲ್ಲಿ ತನಕ ಇವತ್ತು ನಾವು ಮೊಬೈಲ್ನ ಒಳಗೆ ಹೋಗಿಬಿಟ್ಟಿದ್ದೇವೆ. ಬಂಧುಗಳೇ, ಇವತ್ತು ಎಲ್ಲಿ ನಾವು ದಾರಿ ತಪ್ಪಿದ್ದೇವೋ ಅಲ್ಲಿ ಮತ್ತೆ ದಾರಿಯನ್ನು ಹುಡುಕ್ಬೇಕು. ಅದು ಹೇಗೆ ಹೇಳಿ? ದೇವರತ್ತ ನಾವು ಹೋಗ್ಬೇಕು. ನನ್ನ ಭಾಷಣಗಳನ್ನು ಕೇಳುವಾಗ ತುಂಬಾ ಮಂದಿ ಹೇಳ್ತಾರೆ, ಅವರ ಭಾಷಣ ಕೇಳಿಕ್ ಚಂದ ಮಾರೆ, ಜೀವನದಲ್ಲಿ ಅದಾಗೋದಿಲ್ಲ ಅಂತ. ಆದ್ರೆ ನಾನು ಬಲವಾಗಿ ನಂಬ್ತೇನೆ, ನೀವು ಯಾರನ್ನೂ ಮೆಚ್ಚಿಸ್ಲಿಕ್ಕೋಸ್ಕರ ಹೋರಾಟ ಮಾಡಬೇಡಿ, ಯಾರನ್ನೂ ಮೆಚ್ಚಿಸಬೇಡಿ. ನೀವು ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕೆ ಆಗೋದೇ ಇಲ್ಲ. ನಾನು ಅದನ್ನ ಹೇಳಿದ್ದೆ ಕೂಡ. ಭಗವಾನ್ ಮರ್ಯಾದಾ ಪುರುಷ ರಾಮ ಎಲ್ರಿಗೂ ಇಷ್ಟ ಆಗ್ತಾನ್ರಿ, ಯಾರಿಗಿಷ್ಟ ಆಗಲ್ಲ? ನನ್ನ ಹತ್ರ ನಿದ್ದೆ ಲಭಿಸು, ನಿನ್ಗೆ ಗಂಡ ಎಂತವನು ಬೇಕು ಕೇಳಿದ್ರೆ ನಾನು ಹೇಳ್ತೇನೋ ಏನೋ ನನಗೆ ರಾಮನಂತ ಗಂಡ ಬೇಕು ಅಂತ. ಆದ್ರೆ ರಾಮನನ್ನ ಕಂಡ್ರೆ ರಾವಣನಿಗಾಗ್ಲಿಲ್ಲ. ರಾವಣ ಯಾರಲ್ಲೂ ಹಾಳನ್ನ ನೋಡದ ರಾಮನಲ್ಲಿ ಹಾಳನ್ನ ಯಾರು ನೋಡಿದ್ದ ಅಂದ್ರೆ ರಾವಣ ನೋಡಿದ್ದ. ಅವನಿಗೆ ಹಾಳು ಗೊತ್ತಾಗಿತ್ತು ರಾಮನಲ್ಲಿ ಏನಿದೆ ಅಂತ.